ನಮಸ್ಕಾರ ಸ್ನೇಹಿತರೆ, ಗ್ರಾಮದ ಅಡುಗೆ ವಿಶಾಖಪಟ್ಟಣಂ ಚಾನೆಲ್ನಲ್ಲಿ ಸ್ವಾಗತಿಸುತ್ತೇವೆ. ಇಂದು ತೋಟದಿಂದ ಕತ್ತರಿಸಿದ ಬಿಂದಿಯನ್ನು ಹೇಗೆ ಕತ್ತರಿಸಬೇಕು ಮತ್ತು ಮೊಟ್ಟೆ ಜೊತೆ ಅಡುಗೆ ಮಾಡಬೇಕು ತೋರಿಸುತ್ತೇವೆ. ಈ ವಿಡಿಯೋವನ್ನು ನೋಡಿದ ನಂತರ ದಯವಿಟ್ಟು ಕಾಮೆಂಟ್ನಲ್ಲಿ ನೀವು ಇದನ್ನು ಹೇಗೆ ಅನುಭವಿಸಿದಿರಿ ಎಂದು ನಮಗೆ ತಿಳಿಸಿ. ನಾವು ನಿಮಗೆ ಈ ವಾಣಿಜ್ಯವನ್ನು ಮಾಡಲು ಪ್ರಯತ್ನಿಸುವಿರಿ ಎಂದು ನಿರೀಕ್ಷಿಸುತ್ತೇವೆ ಮತ್ತು ನಿಮ್ಮ ಅನುಭವ ಮತ್ತು ಇದರ ರುಚಿಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳುತ್ತೀರಿ. ನಮ್ಮಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಹೌದು, ಈ ಎಲ್ಲ ಅಧ್ಯಾಯಗಳಲ್ಲಿ ವಿಂದಿ ಉಪ್ಪು ಬಗ್ಗೆ ಒಂದು ವಿವರವಾದ ವಿವರಣೆ ನೀಡುತ್ತದೆ. ಬಿಂದಿಯ ವೈಶಿಷ್ಟ್ಯಗಳು, ಅದರ ಬಳಕೆ ಮತ್ತು ಉಪ್ಪು ಜೊತೆ ಅದರ ಸಂಯೋಜನೆಯ ಪ್ರಯೋಜನಗಳ ಬಗ್ಗೆ ಆಳವಾಗಿ ಚರ್ಚಿಸಲಾಗಿದೆ. ಬಿಂದಿ ಒಂದು ಪ್ರಮುಖ ತರಕಾರಿ. ಅದರ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದು ವಿಟಮಿನ್ಗಳು, ಖನಿಜಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಇದು ಆರೋಗ್ಯಕ್ಕೆ ಬಹಳಷ್ಟು ಲಾಭವನ್ನು ನೀಡುತ್ತದೆ. ಬಿಂದಿಯು ಪಾಕಶಾಸ್ತ್ರದಲ್ಲಿ ಬಹಳಷ್ಟು ಬಳಕೆಯಾಗುತ್ತದೆ, ವಿಶೇಷವಾಗಿ ಭಾರತೀಯ ಮತ್ತು ಆಫ್ರಿಕನ್ ಅಡುಗೆಗಳಲ್ಲಿ. ಉಪ್ಪು ಒಂದು ಮೂಲಭೂತ ಪದಾರ್ಥ. ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಂರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತದೆ. ಬಿಂದಿ ಮತ್ತು ಉಪ್ಪಿನ ಸಂಯೋಜನೆ ವಿಶೇಷವಾಗಿ ಪಾಕವಿಧಾನಗಳಲ್ಲಿ ರುಚಿ ಮತ್ತು ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ. ಇತಿಹಾಸದಲ್ಲಿ ಬಿಂದಿ ಮತ್ತು ಉಪ್ಪು ಅನೇಕ ಸಂಸ್ಕೃತಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಈ ಸಂಯೋಜನೆಯು ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ, ವಿಶೇಷವಾಗಿ ಹೃದಯ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣದಲ್ಲಿ. ಈ ಎಲ್ಲ ಅಂಶಗಳನ್ನು ಈ ಅಧ್ಯಾಯದಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಇದು ಓದುಗರಿಗೆ ಬಿಂದಿ ಮತ್ತು ಉಪ್ಪಿನ ಮಹತ್ವವನ್ನು ತಿಳಿಸುತ್ತದೆ. ಈ ಅಧ್ಯಾಯದಲ್ಲಿ ಬಿಂದಿಯ ಪೋಷಣ, ಅದರ ಆರೋಗ್ಯ ಲಾಭಗಳು ಮತ್ತು ವಿವಿಧ ರೀತಿಯ ವ್ಯಂಜನಗಳಲ್ಲಿ ಬಳಸುವ ಜೊತೆಗೆ ಉಪ್ಪು ಜೊತೆ ಬಿಂದಿಯ ಸಂಯೋಜನೆಯಿಂದ ಉಂಟಾಗುವ ಸಾಧ್ಯತೆಯ ಆರೋಗ್ಯ ಲಾಭಗಳು ಮತ್ತು ರುಚಿಯ ಸುಧಾರಣೆಯ ಅಂಶಗಳ ಬಗ್ಗೆ ಸಹ ಪರಿಗಣಿಸಲಾಗಿದೆ. ಎಲ್ಲ ಎಣ್ಣೆ ಇದು ತಾಜಾ ಮತ್ತು ಶುದ್ಧವಾದ ಎಣ್ಣೆ. ಇದು ಆಹಾರಕ್ಕೆ ವಿಶೇಷ ಸುವಾಸನೆ ನೀಡುತ್ತದೆ. ಕ್ಯಾರಿಲಿಸ್ ಇದು ಆಹಾರಕ್ಕೆ ವಿಶೇಷ ಸುವಾಸನೆ ನೀಡುತ್ತದೆ. ತೇಜ್ ಇದು ಆಹಾರಕ್ಕೆ ತೀಕ್ಷ್ಣವಾದ ರುಚಿಯನ್ನು ನೀಡುತ್ತದೆ. ಈರುಳ್ಳಿ ಇದು ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗಿದೆ. ಇದು ಆಹಾರಕ್ಕೆ ಸ್ವಲ್ಪ ಕಹಿ ಮತ್ತು ಉರಿಯುವ ರುಚಿಯನ್ನು ನೀಡುತ್ತದೆ. ಹರಿಯ ಮೆಣಸು ಇದು ಆಹಾರಕ್ಕೆ ಸ್ವಲ್ಪ ಕಹಿ ಮತ್ತು ಉರಿಯುವ ರುಚಿಯನ್ನು ನೀಡುತ್ತದೆ. ಕತ್ತರಿಸಿದ ಟೊಮೆಟೊ ಇದು ತಾಜಾ ಮತ್ತು ಕೆಂಪು ಬಣ್ಣದ. ಇದು ಆಹಾರದ ರುಚಿಯನ್ನು ಸಮತೋಲನಗೊಳಿಸುತ್ತದೆ. ಉಪ್ಪು ಇದು ಆಹಾರದ ರುಚಿಯನ್ನು ಸಮತೋಲನಗೊಳಿಸುತ್ತದೆ. ಹಂತ 2. ಈ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ನೀವು ಒಂದು ರುಚಿಕರವಾದ ಮತ್ತು ಸುವಾಸನೆಯಿಂದ ತುಂಬಿದ ಆಹಾರವನ್ನು ತಯಾರಿಸಬಹುದು. ಈ ಪದಾರ್ಥಗಳನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಆಹಾರವು ಹೆಚ್ಚು ರುಚಿಕರವಾಗುತ್ತದೆ.
ಸಿಂಗಿಲ್ನ ಸಂಗೀತದ ಮಂತ್ರ ಮುಗ್ಧ ಧುನುಗಳು ತಮ್ಮ ಅನೋಖ ತಾಳ ಸಮಂಜಸದಿಂದ ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ. ಇದರಿಂದ ಒಂದು ಅವಿಸ್ಮರಣೀಯ ಶ್ರವಣ ಅನುಭವ ಉಂಟಾಗುತ್ತದೆ. ಟಾಮ್, ಒಂದು ಮುಟ್ಟಿನ ಜಡ್ಡಿ ಮತ್ತು ಸ್ವಲ್ಪ ಉಪ್ಪು, ಕುಚಲಿದ ಮೆಣಸು ಅಥವಾ ತಲೆಯಾದ ಬಿಂದಿ ಬಳಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮಗೆ ನಮ್ಮ ತೋಟದಿಂದ ಬಿಂದಿ ಮತ್ತು ಮುಟ್ಟಿನ ಜಡ್ಡಿಯಿಂದ ತಯಾರಾದ ಒಂದು ಡಿಶ್ ಅನ್ನು ತೋರಿಸುತ್ತಿದ್ದೇವೆ. ಈ ಡಿಶ್ ತಯಾರಿಸಲು ಮೊದಲು ತಾಜಾ ಬಿಂದಿಯನ್ನು ನಮ್ಮ ತೋಟದಿಂದ ಆಯ್ಕೆ ಮಾಡಲಾಗುತ್ತದೆ. ತೋಟದಲ್ಲಿ ಬೆಳೆಯುವ ಬಿಂದಿ ಅತ್ಯಂತ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ನಾವು ಅದನ್ನು ಆರಿಸುವಾಗ ಅದರ ತಾಜಾತನವನ್ನು ಖಚಿತಪಡಿಸಿಕೊಳ್ಳುತ್ತೇವೆ. ನಂತರ ಅದನ್ನು ಚೆನ್ನಾಗಿ ತೊಳೆಯಲಾಗುತ್ತದೆ ಮತ್ತು ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಬಿಂದಿಯು ತಾಜಾ ಮತ್ತು ರುಚಿಕರವಾಗಿರಲು ಸಹಾಯ ಮಾಡುತ್ತದೆ. ಮುಟ್ಟಿನ ಜಡ್ಡಿಯನ್ನು ಸ್ವಲ್ಪ ಉಪ್ಪು ಮತ್ತು ಕುಚಲಿದ ಮೆಣಸಿನೊಂದಿಗೆ ಮಿಶ್ರಣ ಮಾಡಲಾಗುತ್ತದೆ. ಈ ಮಿಶ್ರಣವನ್ನು ತಲೆಯಾದ ಬಿಂದಿಗೆ ಸೇರಿಸಲಾಗುತ್ತದೆ. ಈ ರೀತಿ ತಯಾರಾದ ಡಿಶ್ ಅನ್ನು ಬಿಸಿ ಬಿಸಿ ಸೇವಿಸಬಹುದು. ಇದು ಆರೋಗ್ಯಕರ ಮತ್ತು ರುಚಿಕರವಾದ ಆಹಾರವಾಗಿದೆ ಮತ್ತು ನಿಮ್ಮ ಕುಟುಂಬದ ಎಲ್ಲರಿಗೂ ಇಷ್ಟವಾಗುತ್ತದೆ. ನೀವು ಇದನ್ನು ಬಿಸಿಯೂಟ ಅಥವಾ ಸಂಜೆ ತಿಂಡಿಯಾಗಿ ಸೇವಿಸಬಹುದು. ಈ ಡಿಶ್ ತಯಾರಿಸಲು ಬೇಕಾದ ಸಮಯ ಮತ್ತು ಶ್ರಮ ಕಡಿಮೆ, ಆದರೆ ಫಲಿತಾಂಶ ಅತ್ಯಂತ ತೃಪ್ತಿಕರವಾಗಿದೆ. ನಮ್ಮ ತೋಟದ ತಾಜಾ ಉತ್ಪನ್ನಗಳಿಂದ ತಯಾರಾದ ಈ ಡಿಶ್ ನಿಮ್ಮ ಆಹಾರ ಅನುಭವವನ್ನು ಮತ್ತಷ್ಟು ಸುಧಾರಿಸುತ್ತದೆ. ಈ ಡಿಶ್ನಲ್ಲಿರುವ ಪೋಷಕಾಂಶಗಳು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತವೆ. ನೀವು ಇದನ್ನು ವಿವಿಧ ರೀತಿಯ ಸೈಡ್ ಡಿಶ್ಗಳೊಂದಿಗೆ ಸೇವಿಸಬಹುದು, ಉದಾಹರಣೆಗೆ ತಾಜಾ ಸಲಾಡ್ ಅಥವಾ ಸಾಂಬಾರ್. ಈ ರೀತಿ ನೀವು ನಿಮ್ಮ ಆಹಾರವನ್ನು ಇನ್ನಷ್ಟು ರುಚಿಕರವಾಗಿಸಬಹುದು. ಈ ಡಿಶ್ನ ಸ್ವಾದ ಬಹಳ ಅದ್ಭುತವಾಗಿದೆ. ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾವು ಈ ವಿಡಿಯೋವನ್ನು ಭಾಷೆಗಳಲ್ಲಿ ಡಬ್ ಮತ್ತು ಚಾನೆಲ್ಗಳಲ್ಲಿ ಅಪ್ಲೋಡ್. ಈ ವಿಡಿಯೋವನ್ನು ಭಾಷೆಯಲ್ಲಿ ನೋಡಲು ಬಯಸಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾಷೆಯನ್ನು ಅನುಸರಿಸಿ. ಯೂಟ್ಯೂಬ್ ಚಾನೆಲ್ ಮೂಲಕ ಚಾನೆಲ್ ಅನ್ನು ಸುಲಭವಾಗಿ ಹುಡುಕಬಹುದು. ಯಾವುದೇ ತಪ್ಪುಗಳಿದ್ದರೆ ಅರ್ಥವಾಗುತ್ತದೆ ಎಂದು ನಿರೀಕ್ಷೆ. ಕಾಮೆಂಟ್ನಲ್ಲಿ ಈ ವಿಡಿಯೋವನ್ನು ಯಾವ ದೇಶ ಮತ್ತು ರಾಜ್ಯದಿಂದ ನೋಡುತ್ತಿದ್ದೀರಿ ಎಂದು ತಿಳಿಸಿ. ಇದು ವಿಡಿಯೋ ಎಷ್ಟು ದೂರವರೆಗೆ ತಲುಪಿದೆ ಎಂದು ಅರ್ಥಕ್ಕೆ ಸಹಾಯ ಮತ್ತು ನಾವು ಬಹಳ ಸಂತೋಷವಾಗುತ್ತೇವೆ.